ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಲಕ್ಷ್ಮೀ ರಾಘವೇಂದ್ರ ಚಾನಲ್. ಇವತ್ತು ಲಾಗ್ ನವರಾತ್ರಿ ಬನ್ನಿ ಮರದ ಪೂಜೆ. ನವರಾತ್ರಿನಲ್ಲಿ ಬನ್ನಿ ಮರಕ್ಕೆ ಪೂಜೆ ಮಾಡಿದ್ರೆ ಎಷ್ಟು ಮುಖ್ಯ ಅನ್ನೋದು, ಮತ್ತು ಪೂಜೆ ಮಾಡುವಾಗ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಮತ್ತು ಯಾವ ಮಂತ್ರವನ್ನು ಹೇಳಿಕೊಂಡು ಪ್ರದಕ್ಷಿಣೆ ಹಾಕಬೇಕು ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ನವರಾತ್ರಿ ಬನ್ನಿ ಮರದ ಪೂಜೆ ವಿಧಾನ ಮಂತ್ರ ಬಂದು ಹೀಗಿದೆ: ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ. ಈ ಶ್ಲೋಕವನ್ನು ಹೇಳುತ್ತಾ ಶ್ಲೋಕವನ್ನು ಪಠಿಸಿ ಬನ್ನಿ ಮರದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಮನೆಯಲ್ಲಿ ಪೂಜೆ ಮಾಡಿ ನಂತರ ಬನ್ನಿ ಮರಕ್ಕೆ ಪೂಜೆ ಮಾಡೋಕ್ಕೆ ಹೋಗಬೇಕು. 5 ಸಾರಿ, 9 ಸಾರಿ, 11 ಸಾರಿ ಈ ಥರ ಪ್ರದಕ್ಷಿಣೆ ಹಾಕ್ಬೋದು. ಈ ಮಂತ್ರವನ್ನು ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಬೇಕು. ಪೂಜೆ ಯಾವ ರೀತಿ ಮಾಡಬೇಕು ಅಂದರೆ, ಫಸ್ಟು ಪೂಜೆಗೆ ಅರಿಶಿನ ಕುಂಕುಮ, ಎಲೆ ಅಡಿಕೆ, ಕಡ್ಡಿ, ಕರ್ಪೂರ, ನೀರು, ಸಕ್ಕರೆ ಇಲ್ಲ ಕಲ್ಲು ಸಕ್ಕರೆ, ಬಾಳೆಹಣ್ಣು, ಇದು ಮಳ್ಳಕ್ಕಿ ಕಟ್ಟೋರು ಸಹ ಮಳ್ಳಕ್ಕಿಗೆ ಹಾಕಿ ಬ್ಲೌಸ್ ಪೀಸು ಇದನ್ನು ತಗೊಂಡೋಗಿ ಮಳ್ಳಕ್ಕಿ ಸಹ ಕಟ್ಬೋದು. ಇಲ್ಲ ಫಸ್ಟ್ ಕಟ್ತೀವಿ ಅಂದರೆ ಕಟ್ಬೋದು, ಇಲ್ಲ ಲಾಸ್ಟಲ್ಲಾದರೂ ಮಳ್ಳಕ್ಕಿ ಕಟ್ಟಿ ಪೂಜೆನ ಮಾಡ್ಬೋದು. ಫಸ್ಟು ಬನ್ನಿ ಮರಕ್ಕೆ ನೀರನ್ನು ಹಾಕಿ ಅರಿಶಿನ ಕುಂಕುಮ ಇಟ್ಟು, ಊದು ಕಡ್ಡಿ ಬೆಳಗಿ, ಹೂವು ಇಟ್ಟು, ಗೆಜ್ಜೆ ವಸ್ತ್ರ ಹಾಕಿ, ಎಲೆ ಅಡಿಕೆ ಇಟ್ಟು, ಕಲ್ಲು ಸಕ್ಕರೆ ಇಲ್ಲ ಸಕ್ಕರೆಯನ್ನು ಸಹ ನೈವೇದ್ಯಕ್ಕೆ ಅರ್ಪಿಸ್ಬೋದು. ದೀಪ ಬಂದು ದೀಪಕ್ಕೆ ಎಣ್ಣೆ, ಬನ್ನಿ ಮರಕ್ಕೆ ದೀಪ ಹಚ್ಚಿ 2 ದೀಪಗಳನ್ನು ಹಚ್ಚಬೇಕು. ಸಾಸಿವೆ ಎಣ್ಣೆ ಇಲ್ಲ ತುಪ್ಪ, ಎಳ್ಳೆಣ್ಣೆ ಇದರಿಂದ ಸಹ ಇದು ದೀಪವನ್ನು ಹಚ್ಬೋದು. 2 ದೀಪದಿಂದ ಪೂಜೆ ಮಾಡಿ 2 ದೀಪ ಹಚ್ಚಬೇಕು ಬನ್ನಿ ಮರದ ಕೆಳಗಡೆ. ಕೊನೆ ದಿನ ಸಹ ನೀವು ಮಳ್ಳಕ್ಕಿ ಫಸ್ಟೇ ಕಟ್ತೀರ ಅಂದರೆ ಕಟ್ಟಿ ಮಾಡ್ಬೋದು ಪೂಜೆ. ಇಲ್ಲ ಕೊನೆ ದಿವಸ ಕಟ್ಟಬೇಕು ಅಂದರೆ ಮಳ್ಳಕ್ಕಿಯಲ್ಲಿ ಹಸಿರು ಬಟ್ಟೆ ತೊಗೊಳ್ಳಿ, ಹಸಿರು ಬ್ಲೌಸ್ ಪೀಸು, ಎಲೆ ಅಡಿಕೆ, ಕಲ್ಲು ಸಕ್ಕರೆ, ಖರ್ಜೂರ ಹಾಕಿ ಮಳ್ಳಕ್ಕಿ ಕಟ್ಬೋದು. ಇಷ್ಟನ್ನು ಹಾಕಿ ನೀವು ಮಳ್ಳಕ್ಕಿಯನ್ನು ಕಟ್ಬೋದು. ನವರಾತ್ರಿಗಳಲ್ಲಿ ನಾವು ಏನು ಮನೆಗೆ ಒಳ್ಳೆಯದಾಗಬೇಕು ಅದನ್ನು ನಾವು ನೆನೆಯುತ್ತಾ ಅದು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಬೇಕು. ಎಷ್ಟು ದಿವಸ ನಿಮ್ಮ ಕೈಯಲ್ಲಿ ಎಷ್ಟು ದಿವಸ ಆಗುತ್ತೆ ಸಾಧ್ಯ ಅಷ್ಟು ದಿವಸ, 11 ದಿವಸವರೆಗೂ ಮಾಡ್ಬೋದು. ನಿಮ್ಮ ಕೈಯಲ್ಲಿ ಎಷ್ಟು ದಿವಸ ಆಗುತ್ತೋ 3 ದಿವಸ, 5 ದಿವಸ, 9 ದಿವಸ, 11 ದಿವಸ, ಇಷ್ಟು ದಿವಸದಲ್ಲಿ ಯಾವಾಗಲಾದರೂ ನೀವು ಮಾಡ್ಬೋದು. ತುಂಬಾ ಒಳ್ಳೆಯದಾಗುತ್ತೆ. ಅಂದರೆ ಬನ್ನಿ ಮರದಲ್ಲಿ ಶನಿ ಮಹಾತ್ಮ ಸ್ವಾಮಿ ನೆಲೆಸಿರ್ತಾರೆ. ಇವರಿಗೆ ಪೂಜೆ ಮಾಡಿದ್ರೆ ನಮಗಿರೋ ಕಷ್ಟಗಳ ಪರಿಹಾರ ಆಗುತ್ತೆ. ಅದಕ್ಕೋಸ್ಕರ ನವರಾತ್ರಿಗಳಲ್ಲಿ ತುಂಬಾ ಶ್ರೇಷ್ಠ ಈ ಪೂಜೆ ಮಾಡೋದ್ರಿಂದ. ನವರಾತ್ರಿ ಬನ್ನಿ ಮರದ ಪೂಜೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ನಿಮಗೆ ಯಾವುದಾದ್ರೂ ದೇವಸ್ಥಾನಗಳ ಹತ್ರ ಆಗಲಿ ಅಥವಾ ದೂರ ಆಗಲ್ಲ ಅಂದರೆ ನಿಯರ್ ಇರೋ ಅಂಥ ಸ್ಥಳಕ್ಕೆ ಹೋಗಿ ಈ ಬನ್ನಿ ಮರಕ್ಕೆ ಪೂಜೆ ಮಾಡಿ. ನವರಾತ್ರಿಗಳಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ನಾನು ಸಹ ವರ್ಷದಲ್ಲಿ ಮಾಡಿದ್ದೆ ಅಂದ್ಕೊತೀನಿ. ತುಂಬಾ ಒಳ್ಳೆಯದಾಗಿದೆ ನನಗೂ ಸಹ. ನಿಮಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಫಸ್ಟು ಸ್ನಾನ ಮಾಡಿ ಮನೆಯಲ್ಲಿ ದೀಪ ಹಚ್ಚಿ ನಂತರ ತಟ್ಟೆಗೆಲ್ಲ ಎಳ್ಳೆಣ್ಣೆ ಹಚ್ತಿರೋ ಎಳ್ಳೆಣ್ಣೆ, ತುಪ್ಪ ಹಚ್ತೀವೋ ತುಪ್ಪ, ಸಾಸಿವೆ ಎಣ್ಣೆ ಹಚ್ತೀವೋ ಸಾಸಿವೆ ಎಣ್ಣೆ, 2 ದೀಪಗಳನ್ನು ನೀವು ಎಷ್ಟು ದಿನ ಹೋಗ್ತೀವೋ ಅಷ್ಟು ದಿನ ಸಹ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಿ, ಹೂವನ್ನು ಇಟ್ಟು ಪೂಜೆ ಮಾಡಿ ಅದರ ನಂತರ ದೀಪಗಳನ್ನು ಬೆಳಗಬೇಕು. ಆರತಿ ದೀಪಗಳನ್ನು ಬೆಳಗಿ ನೀವು ಪೂಜೆ ಮುಗಿಸ್ಕೊಂಡು ಮನೆಗೆ ಬರ್ಬೋದು. ಬನ್ನಿ ಮರ ಎಷ್ಟು ಪ್ರಾಮುಖ್ಯತೆ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಬನ್ನಿ ಮರಕ್ಕೆ ಮಾತ್ರ ಪೂಜೆ ಮಾಡಿದ್ರೆ. ಇದು ಶ್ಲೋಕ ಬಂದು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಲಾಸ್ಟಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಈ ಮಂತ್ರವನ್ನು ಪಠನೆ ಮಾಡಿ ನೀವು ಡೈಲಿ ಮಂತ್ರವನ್ನು ಪಠನೆ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡ್ಬೋದು. ನವರಾತ್ರಿ ಬನ್ನಿ ಮರದ ಪೂಜೆ ವಿಧಾನ ಮಂತ್ರ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಶ್ಲೋಕವನ್ನು ಹೇಳುತ್ತಾ ಬನ್ನಿ ಮರ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಫಸ್ಟೇ ಮನೆಯಲ್ಲಿ ಪೂಜೆ ಮಾಡಿ. ಮರದ ಕೆಳಗಡೆ ನಿಮಗೆ ಸಾಧ್ಯವಾದರೆ ನೀರು ಹಾಕಿ ರಂಗೋಲಿ ಹಾಕಿ. ಕೆಲವರು ಪೂಜೆ ಮಾಡಿರ್ತಾರೆ, ಕೆಲವರು ಮಾಡಿರಲ್ಲ. ಆಗ ನೀವು ರಂಗೋಲಿನೂ ಸಹ
ಹಾಕಬೇಕಾಗುತ್ತೆ ಮರದ ಕೆಳಗಡೆ. ಫಸ್ಟು ನೀರು ಹಾಕಿ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಹಚ್ಚಿ ಹೂವನ್ನಿಟ್ಟು ಊದ್ಕಡ್ಡಿ ಬೆಳೆದು ಎಲೆ ಅಡಿಕೆ ಬಾಳೆಹಣ್ಣು ನೈವೇದ್ಯಕ್ಕೆ ಏನು ತಂದಿರೋದು ಇಟ್ಟು ಊದ್ಕಡ್ಡಿ ಬೆಳೆದು ಆಮೇಲೆ ಕರ್ಪೂರವನ್ನು ಹಚ್ಚಿ ನಂತರ ನೀವು ಪ್ರದಕ್ಷಿಣೆ ಮಾಡಿ ಆರತಿಯನ್ನು ಬೆಳಗಬೇಕಾಗುತ್ತೆ. ಗೆಜ್ಜೆ ವಸ್ತ್ರ ಹಾಕಿ ತುಂಬಾ ಒಳ್ಳೆಯದಾಗುತ್ತೆ. ಯಾವುದೇ ಒಂದು ಪೂಜೆಗಳಲ್ಲಿ ಗೆಜ್ಜೆ ವಸ್ತ್ರ ಧರಿಸ್ಬೇಕು. ಮಳ್ಳಕ್ಕಿಗೆ ನೀವು ಕೊನೆ ದಿವಸ ಕಟ್ತೀರಿ ಅಂದರೆ ಕೊನೆ ದಿವಸದಲ್ಲಿ ಮಳ್ಳಕ್ಕಿ ಕಟ್ಬೋದು. ಇಲ್ಲ ನಾವು ಫಸ್ಟೇ ಮಳ್ಳಕ್ಕಿನ ಕಟ್ತೀವಿ ಅಂದರೆ ನೀವು ಫಸ್ಟೇ ಈ ಥರ ಹಸಿರ್ದು ಬ್ಲೌಸ್ ಪೀಸ್ ತೊಗೊಂಡೋಗಿ ಎಲೆ ಅಡಿಕೆ ಕಲ್ಲು ಸಕ್ಕರೆ ಬಾಳೆಹಣ್ಣು ಖರ್ಜೂರಕಾಯಿ ಹಾಕಿ ಮಳ್ಳಕ್ಕಿಯನ್ನು ಕಟ್ಟಿ, ಕೆಲವರು ಮಳ್ಳಕ್ಕಿ ಕಟ್ಟಲ್ಲ, ಕಾಯನ್ನು ಒಡೆದು ಲಾಸ್ಟ್ ದಿವಸ ಪೂಜೆ ಮಾಡ್ತಾರೆ. ಹಾಗೂ ಸಹ ಮಾಡ್ಬೋದು. ನಿಮ್ಮ ಅನುಕೂಲಕರ ತಕ್ಕ ಹಾಗೆ ಪೂಜೆಯನ್ನು ಮಾಡಿ. ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದೇನೂ ಇಲ್ಲ. ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಆಗೋ ಮಾತ್ರ ಈ ಮಂತ್ರವನ್ನು ಮಾತ್ರ ಹೇಳ್ಕೊಳ್ಳೇಬೇಕು. ಈ ಮಂತ್ರ ಹೇಳಿದ್ರೆ ತುಂಬಾ ನಿಮಗೆ ಒಳ್ಳೆಯದಾಗುತ್ತೆ. ಈ ಶ್ಲೋಕವನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ನಿಮ್ಗೆ ಬೇಕಾದರೆ ನೀವು ಈ ಮಂತ್ರವನ್ನು ನೀವು ಬರ್ಕೋಬೋದು, ಮನೆಯಲ್ಲಿ ಬರೆದು ಪಠನೆ ಮಾಡ್ಕೋಬೋದು. ಶಮೀಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಈ ಶ್ಲೋಕವನ್ನು ಹೇಳುತ್ತಾ ನೀವು ಪಠನೆ ಮಾಡಿ ಪ್ರಯಾಣ ಮಾಡಿ. ಮತ್ತು ಪ್ರದಕ್ಷಿಣೆ ಹಾಕುವಾಗ ತಪ್ಪದೆ ಪ್ರದಕ್ಷಿಣೆ ಆಗೋ ಈ ಸೂತ್ರವನ್ನು ಹೇಳ್ಕೊಂಡು ನೀವು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ನಿಮಗೂ ಸಹ ಮನೆಗೆ ಒಳ್ಳೆಯದಾಗುತ್ತೆ. ನಿಮ್ಮ ಹತ್ರ ಇರುವಂತಹ ದೇವಸ್ಥಾನಗಳ ಹತ್ರ ಇರುವಂಥ ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ. ನವರಾತ್ರಿ ಅಂದ್ರೇ ಹೇಳಬೇಕಲ್ವ, ನವರಾತ್ರಿಗಳಲ್ಲಿ ನಾವು ಏನು ಅಂದ್ಕೊಂಡು ದೀಪಗಳು ಹಚ್ಚಿ ಪೂಜೆ ಮಾಡ್ತೀವೋ ಅದು ತುಂಬಾ ಒಳ್ಳೆಯದು, ನಮಗೆ ಫಲ ಕೊಡುತ್ತೆ. ನಾನು ಅದ್ರ ಪೂಜೆ ಮಾಡಿ ಲಾಸ್ಟ್ ದಿವಸದಲ್ಲಿ ಬಿಲ್ಪತ್ರೆ ಇಲ್ಲ ಬನ್ನಿ ಮರದ್ದು ಎಲೆ ತೊಗೊಂಬಂದು ನನ್ನ ಮನೇಲಿ ಇಡ್ತಿದ್ದೀನಿ. ವರ್ಷನೂ ತೊಗೊಂಬಂದು ಇಡ್ತಿದ್ದೀನಿ. ತುಂಬಾ ಒಳ್ಳೆಯದು ಅದು ತೊಗೊಂಬಂದು ಇಡೋದ್ರಿಂದ. ಅದಕ್ಕೆ ನಾನು ಬನ್ನಿ ಮರಕ್ಕೆ ಪೂಜೆ ಮಾಡಿ ಆ ಎಲೆಯನ್ನು ತೊಗೊಂಬಂದು ನಾನು ಪರ್ಸಲ್ಲಿ ಎಲ್ಲೇ ಲಾಕರಲ್ಲಿ ಇಟ್ಕೊಳ್ತೀನಿ ನಾನು. ನಿಮಗೂ ಸಹ ನೀವು ಲಾಸ್ಟಲ್ಲಿ ಪೂಜೆ ಮಾಡಿದ ನಂತರ ನೀವು ತೊಗೊಂಬಂದು ಇಟ್ಕೊತೀವಿ ನಮಗೂ ಒಳ್ಳೆಯದಾಗಲಿ ಅನ್ನೋದಾದರೆ ನೀವು ಸಹ ಈ ರೀತಿ ಮಾಡ್ಬೋದು. ತುಂಬಾ ಪವರ್ಫುಲ್ ಮಂತ್ರ ಇದು ಸಹ, ಶಮಿ ವೃಕ್ಷದ ಮಂತ್ರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.